ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್. ನನಗೆ ಶಿವಮೊಗ್ಗಕ್ಕೆ ಮತ್ತು ಬೆಂಗಳೂರೊಂದು, ಹಾಸನೊಂದು, ಗೌಡಾಸ್ ಲೇಡೀಸ್ ಗೌಡ್ರ ಮನೇಲಿ ಅಡುಗೆ ಮಾಡೋದಕ್ಕೆ ವೆಜ್ಜು ನಾನ್ ವೆಜ್ಜು ಬೇಕು. ಸೊ ಎಲ್ಲರಿಗೂ ತಿಂಗಳಿಗೆ 2 ರಜಾ, 3 ಕಡೆಯೂ 15,000 ಇರೋದು. ಸೊ ಯಾರು ಬರ್ತೀರಾ? ಹಾಸನಲ್ಲಿ ಮನೆ ಕೆಲಸ, ಅಡುಗೆ ಕೆಲಸ, ಬೆಂಗಳೂರಲ್ಲಿ ಮನೆ ಕೆಲಸ, ಅಡುಗೆ ಕೆಲಸ, ಮತ್ತು ಹಾಸನಲ್ಲಿ ಮನೆ ಕೆಲಸ, ಅಡುಗೆ ಕೆಲಸ. ಸೊ 3 ಜನ ಪೆನ್ಷನರು. ಸೊ ಸ್ಯಾಲ್ರಿ ಕಮ್ಮಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೇಡಿ. ನನಗದು ನೋಡಿ ಸಾಕಾಗಿದೆ ಅಂಥವ್ರನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಯಾರಿಗೆ ಅವಶ್ಯಕತೆ ಇದೆ, ಯಾರು ಬರ್ತೀರಾ ಅಂಥವ್ರು ಮಾತ್ರ ನನಗೆ ಅವಶ್ಯಕತೆ ಇದೆ, ನನಗೆ ಕೆಲಸ ಬೇಕು ಅನ್ನೋರು ಮಾತ್ರ ನಿಮ್ಮ ನಂಬರ್ ಹಾಕಿ ನಿಮ್ಮ ಜೊತೆ ಒಂದ್ಸಲಿ ಕಾಲ್ ಮಾತಾಡ್ತೀನಿ, ಒಂದ್ಸಲಿ ವೀಡಿಯೋ ಕಾಲ್ ಮಾತಾಡ್ತೀನಿ. ಆಮೇಲೆ ಮೇಡಮ್ಗೂ ನಿಮಗೂ ನಾವು 3 ಜನ ಕಾಲಲ್ಲಿ ಮಾತಾಡಿ ಅವ್ರು ಓಕೆ ಅಂದಮೇಲೆ, ಇವಾಗ ದೀಪಾವಳಿ ಆದಮೇಲೆ ಸುಮಾರು ಜನ ಬರ್ತಾರೆ. ಈಗ ದೀಪಾವಳಿ ಆದಮೇಲೆ ನಾನು ಕೆಲಸಕ್ಕೆ ತೊಗೋತೀನಿ. ಈಗ ಎಷ್ಟೋ ಜನ ಬರ್ತೀನಿ ಅಂದವರು ಇನ್ನು ಬರೋ ವಾರ ತಾನೇ ಹಬ್ಬ ಮುಗಿಸ್ಕೊಂಡು ಬರ್ತೀನಿ ಅಂತಿದ್ದಾರೆ. ಆಮೇಲೆ ನನ್ನೊಂದು ಕಪಲ್ಸ್ ಕೇಳಿದ್ದೆ, 5 ಕಪಲ್ಸ್ ಬೇಕು ಅಂತ. ಸೊ ಅವರು ದೀಪಾವಳಿ ಆದಮೇಲೆ ಹೇಳಿದ್ದಾರೆ, ಗಂಡ ಹೆಂಡ್ತಿ ಮಕ್ಕಳಿರೋರು ಅಂತ. ಕೌಶೆಟ್ಗೆ ಹಸು ನೋಡ್ಕೊಳೋದಕ್ಕೆ ಬೇಕು ಅಂತ ಹೇಳಿದರು. ಸೊ ಅದನ್ನು ದೀಪಾವಳಿ ಆದಮೇಲೆ ಅದೊಂದು ವೀಡಿಯೋ ಇನ್ನೊಂದ್ಸಲಿ ಹಾಕ್ತೀನಿ. 5 ಫ್ಯಾಮಿಲಿ ಬೇಕು ಅಂತ ಹೇಳಿದ್ದಾರೆ. ಗಂಡ ಹೆಂಡ್ತಿ ಮಕ್ಕಳಿದ್ರು ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಇವಾಗ ಯಾಕೆ ಈ ವಿಡಿಯೋಸ್ ಹಾಕ್ತಾಯಿದ್ದೀನಿ ಅಂದರೆ ಒಂದೊಂದು ಹೇಳೋಕ್ಕಾಗಲ್ಲ. ಸೊ ಬೆಂಗಳೂರಲ್ಲಿ ಒಂದಿದೆ, ಹಾಸನಲ್ಲಿ ಒಂದಿದೆ, ಶಿವಮೊಗ್ಗನಲ್ಲಿ ಒಂದಿದೆ. ಸೊ ಎಲ್ಲ ಕಡೆ ಇಬ್ಬಿಬ್ಬರೇ ಇರೋದು. ಇಲ್ಲಿ ಬೆಂಗಳೂರಲ್ಲಿ ಗಂಡ ಹೆಂಡ್ತಿ ಇದ್ದಾರೆ, ಹಾಸನಲ್ಲೂ ಗಂಡ ಹೆಂಡ್ತಿ ಇದ್ದಾರೆ, ಶಿವಮೊಗ್ಗನಲ್ಲಿ ಗಂಡ ಹೆಂಡ್ತಿ ಮತ್ತು 2 ಮಕ್ಕಳಿದ್ದಾರೆ ಅಷ್ಟೇನೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಬರಬೇಕು ಅಂತ ಅಂಥವ್ರು ಮಾತ್ರ ನಿಮ್ಮ ಹೆಸರು ಹಾಕಿ, ನಾನು ನಿಮ್ಮ ಹತ್ರ ಮಾತಾಡಿದ್ಮೇಲೆ ಇನ್ಸ್ಟಾಗ್ರಾಮಿಂದ ನಿಮ್ಮ ನಂಬರ್ನ ಡಿಲೀಟ್ ಮಾಡಿಬಿಡಿ. ಸುಮಾರು ಜನ ಬೇಕು ಅಂತ ಹುಡುಗಿರೋ ಕಾಲ್ ಮಾಡ್ತಿದ್ದಾರೆ, 20,000 ಕೊಡ್ತೀನಿ, 30,000 ಕೊಡಿಸ್ತೀನಿ ಅಂತ. ದಯವಿಟ್ಟು ಅದನ್ನು ಬಿಲೀವ್ ಮಾಡಬೇಡಿ.